ಅವತ್ತಿನ ಮಾಧ್ಯಮ ಮತ್ತು ಇವತ್ತಿನ ಮಾಧ್ಯಮಗಳು. ಅವತ್ತಿನ ಮಾಧ್ಯಮ ಸತ್ಯ ಅವರು ಒಂದು ಸಿಗರೇಟು, ಅವೈ ಚಪ್ಪಲಿ, ಅದೇ ಜುಬ್ಬ, ಅದೇ ಪೈಜಾಮ. ಈಗ ಲ್ಯಾಂಬೋರ್ಗಿನಿ ಕಾರಲ್ಲಿ ಬರ್ತಿರ್ತಾವು, ನಾವೇನು ಮಾತಾಡಂಗಿದ್ದೆ. ನಾವು ರಾಜಕಾರಣಿಗಳು ಕಾರ್ ತಗೊಂಡ್ರೆ ಬಂಗ್ಲೆ ಮಾಡಿದರೆ ಇನ್ನು ತಗೊಂಡ್ರೆ ನಮ್ಮ ಬಗ್ಗೆ ನೀವು ಬರ್ತೀರಿ. ನಿಮ್ಮ ಬಗ್ಗೆ ಬರೆಯಕ್ಕೆ ನನ್ನ ಹತ್ರ ಪೇಪರು ಇಲ್ಲ, ಹೇಳಕ್ಕೆ ಟಿವಿನೂ ಇಲ್ವಲ್ಲ. ಹೆಂಗಾಗ್ಬಿಟ್ರಪ್ಪ ನೀವೆಲ್ಲ ಕೋಟ್ಯಾಧೀಶ್ವರರು. ಯಾರು ಇವರೆಲ್ಲ? ಎಂತೆಂಥ ಜರ್ನಲಿಸಮ್ ನೋಡಿದೆ ಈ ದೇಶ. ಚರಪತ್ರವಾಗಿಂತನ, ವರ್ಗೀಸ್ಗಿಂತನ, ಕುಲ್ದೀಪ್ ನಾಯರ್ಗಿಂತಲ್ಲ, ಎಂತೆಂಥ ಮಹಾನ್ ಭಾವರು. ಅಥವಾ ನಮ್ಮ ಹಿಂದೂ ರೆಡ್ಡಿಯವರ ಒಬ್ರಿಗಿಂತ ಒಬ್ರು. ಚೂಬಾಣದಲ್ಲಿ ರಾಮಚಂದ್ರ ರಾಯರು TSR ಅವರು ಬರೆದ್ರೆ ಚೀಫ್ ಮಿನಿಸ್ಟ್ರು ಹನುಮಂತಯ್ಯನವ್ರು ಆಗಿರ್ಬೋದು, ದೇವರಾಜ ಅರಸು ಆಗ್ಬೋದು, ವೀರೇಂದ್ರ ಪಾಟೀಲ್ ಆಗ್ಬೋದು, ನಿಜಲಿಂಗಪ್ಪ ಆಗ್ಬೋದು, ನಿದ್ದೆ ಮಾಡ್ತಿರ್ಲಿಲ್ಲ, ಊಟ ಮಾಡ್ತಿರ್ಲಿಲ್ಲ, ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ಬಿಡೋರು. ಚೂಬಾಣದ ಒಂದು ಬರವಣಿಗೆ ಇವರೇ ಸೆನ್ಸಿಟಿವ್. ಬರೆಯೋರು ಎಷ್ಟು ಧೈರ್ಯ, ಎಷ್ಟು ಹಂಗಿಲ್ಲದ ಜೀವನ ಅವ್ರದ್ದು, ಅದೆಂಥ ಧೀರತ್ವ. ಬರೆಯದೆ ನನ್ನ ವೃತ್ತಿ ಅದು ಅಂತ ಆ ನಿಶ್ಚಲವಾದಂಥ ಒಂದು ಮನಸ್ಸು. ಹಿಂಗೆ ಬರೆದ್ಬಿಟ್ರಲ್ಲಪ್ಪ TSR. ಏನು ತಪ್ಪಾಯಿತು, ಎಲ್ಲಿ ತಪ್ಪಾಯಿತು ಹೇಳಿ ಏನೇನೋ ಮಾಡಿ ಅವ್ರನ್ನ ಸಂಪರ್ಕ ಸಾಧಿಸಿ ಹೋಗಿ ಮೀಟ್ ಮಾಡೋ ಕರೆಸ್ಕೊಂಡು ನೀವು ತಪ್ಪಾತೀವಿ ಹೇಳಿ ಅದ್ರ ಮೇಲೆ ಮತ್ತೆ ಒಂದು ಏನಾದರೂ ಬರೋರಿಗೆ ಸಮಾಧಾನವೇ ಇರೋದಿಲ್ಲ. ನೀವು ನನ್ನನ್ನು ವಿಮರ್ಶೆ ಮಾಡಿದಾಗ ನಾನು ಅದಕ್ಕೆ ಸ್ಪಂದಿಸ್ತಕ್ಕಂಥ ಸೂಕ್ಷ್ಮತೆ ಕೂಡ ನನಗಿರ್ಬೇಕಲ್ಲ. ನಾನು ಕೇರೆ ಮಾಡದೇ ಇದ್ದಾಗ ನಿಮ್ಗೆ ಬರ್ದೇನು ಪ್ರಯೋಜನ?